ಆಯಿತು. BR ಪಾಟೀಲ್ ಸರ್. ಅಧ್ಯಕ್ಷರೇ, ಈ ಬಿಲ್ಲನ್ನು ಸ್ವಾಗತ ಮಾಡಲೇಬೇಕು ನಾವು. ಗ್ರೌಂಡ್ ವಾಟರ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ ಅಂತ ಹಿಂದೆ ಮಾಡೆಲ್ ಆ್ಯಕ್ಟ್ ಬಂದಿದೆ. ಈಗೇನು ನಾವು ಬೋರ್ವೆಲ್ಗಳನ್ನು ಕೊರಿತಾ ಇದ್ದೀವಿ, ನಿಯಮದ ಪ್ರಕಾರ ಅದು ಅಂತರವನ್ನು ಕೈಕೊಂಡು ಹೋಗ್ತಾ ಇಲ್ಲ. ಅಕ್ಕಪಕ್ಕದಲ್ಲೇ ಬೋರ್ವೆಲ್ ಕೊರಿತೀವಿ. ಹಾಗಾಗಿ ನೀರು ಅತಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ ಮೇಲೆ ಕುಡಿಲಿಕ್ಕೆ ಕೂಡ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಮಂತ್ರಿಗಳು ಸ್ಪಷ್ಟತೆ ಕೊಡಬೇಕು, ಇದು ಅಂತರವನ್ನು ಕೈಗೊಳ್ಳಬೇಕು ಮತ್ತು ನೀರಿನ ಬಗ್ಗೆ ಜಾಗೃತಿ ಮೂಡಿಸಬೇಕು. ಶಾಲೆ ಕಾಲೇಜುಗಳಲ್ಲಿ ಸಾರ್ವಜನಿಕರಲ್ಲಿ ನೀರಿನ ಬಳಕೆ, ಯಾಕಂದರೆ ಭಯಾನಕ ಸಮಸ್ಯೆ ಇದೆ ಮುಂದೆ. ಹಾಗಾಗಿ ಇವತ್ತು ಈ ಮಸೂದೆಯಲ್ಲಿ ಇದನ್ನು ಕೂಡ ಎಚ್ಚರ ವಹಿಸಿ ನಮೂದಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ. ಅಶ್ವಥ್ ನಾರಾಯಣ ಸರ್, ಈ ಬಿಲ್ ಏನು ತಂದಿದ್ದಾರೆ ಇದು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಂದಿರೋವಂಥದ್ದು ಸ್ವಾಗತಿಸುವಂಥದ್ದಿದೆ ಸರ್. ಆದರೆ ಬಲ್ಕ್ ಏನು ವಾಟರ್ ಯೂಸರ್ಸ್ ಏನಿದ್ದಾರೆ, ಈ ಬೋರ್ವೆಲ್ಲಿನ ಬಲ್ಕ್ ವಾಟರ್ ಯೂಸರು ಅಥವಾ ಕಮರ್ಷಿಯಲೈಸೇಷನ್ ಮಾಡ್ತಿರೋವಂಥವ್ರು NOC ಕೊಡಲಿಕ್ಕೆ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದರೆ ಬಲ್ಕ್ ಯೂಸರ್ಸ್ ಇವ್ರು ಮಾಡೋರಿಗೆ NOC ಕೊಟ್ಟು ಯೂಸ್ ಮಾಡ್ಲಿಕ್ಕೆ ಕೊಡ್ತೀನಿ ಅಂತ ಹೇಳ್ತಿರೋದು ಇವರು. ಇವರಿಂದ NOC ತೊಗೊಂಡು ಅವ್ರ ಬಳಕೆಯನ್ನು ಮಾಡ್ಬೋದು ಅನ್ನೋವಂಥದ್ದ, ರೆಗ್ಯುಲೇಟ್ ಮಾಡೋದು ಅಷ್ಟೇ ಅಂತ ಅದನ್ನ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಈ ವಿಚಾರವನ್ನ ಇನ್ನ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ಕೊತೀನಿ. ಬೇರೆ ಇರಲ್ಲ ಮಾತಾಡ್ಲಿಕ್ಕೆ ಪುಂಜಾರಿ ಬಹಳ ಮುಖ್ಯವಾಗಿ ಕೊಡ್ತಾರೆ. ಅಧ್ಯಕ್ಷರೇ, ಇವತ್ತು ಗ್ರೌಂಡ್ ವಾಟರ್ ರಿಚಾರ್ಜ್ ಬಗ್ಗೆ ಸಹ ಇದರಲ್ಲಿ ಒಂದು ಅಂಶ ಇನ್ವಾಲ್ವ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಏನಂತ ಹೇಳಿದರೆ, ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಅನೇಕ ಕಡೆಗಳಲ್ಲಿ ವೆಂಟೆಡ್ ಡ್ಯಾಮ್ಗಳನ್ನು ನಿರ್ಮಾಣ ಆಗಿದೆ. ಇವತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಕ್ಕಂಥದ್ದು ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಗಮನ ಇಟ್ಟು ನಾನು ಹೇಳ್ತಾ ಇದ್ದೇನೆ. ನಮ್ಮದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಕ್ಕಂಥದ್ದು ಎಲ್ಲಿ ಕೇಳಿದರೆ ವೆಂಟೆಡ್ ಡ್ಯಾಮ್ಗಳ ಹಿಂದ್ಗಡೆ ನಾವು ಜನವರಿ ನಂತರ ಹಲಗೆ ಹಾಕ್ತೇವೆ, ಆ ನಂತರ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂಥದ್ದು. ಅಧ್ಯಕ್ಷರಿಗೆ ಗೊತ್ತಿದೆ, ಒಂದು 25 ವರ್ಷದ ಹಿಂದೆ ನಮ್ಮಲ್ಲಿ ಬೋರ್ವೆಲ್ಲು ಸುಮಾರು 150ರಿಂದ 200 ಫೀಟ್ ಆಳದಲ್ಲಿ ನಮಗೆ ಬೋರ್ನಲ್ಲಿ ನೀರು ಸಿಗ್ತಿತ್ತು. ಆದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೋರ್ವೆಲ್ಗಳು ಎಷ್ಟು ಡೆಪ್ತ್ ಹೋಗಿದೆ ಅಂದರೆ 1200 ಫೀಟ್ವರೆಗೆ ಹೋಗುವಂಥ ನಿದರ್ಶನ ಇವತ್ತು ಕೋಲಾರದ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇದೆ. ಇಷ್ಟು ನೀವು ಹೇಳ್ಬೋದು, ಇಷ್ಟು ಮಳೆ ಬೀಳ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಯಾಕೆ ಗ್ರೌಂಡ್ ವಾಟರಲ್ಲಿ ನೀರಿಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಹರಿಯುವ ನೀರನ್ನು ತಡೆಯುವಂಥ ಪ್ರಯತ್ನ ಆಗದ ಕಾರಣಕ್ಕೋಸ್ಕರ ಮತ್ತು ಸಿಲ್ಟ್ ತೆಗಿತಾ ಇಲ್ಲ ಅಧ್ಯಕ್ಷರೇ. ನಾವು ಇವತ್ತು ಏನು ವೆಂಟೆಡ್ ಡ್ಯಾಮಿನ ಹಿಂದುಗಡೆ ಮಳೆಗಾಲದಲ್ಲಿ ಬಂದು ಶೇಖರಣೆ ಆಗಿರ್ತಕ್ಕಂಥ ಸಿಲ್ಟನ್ನು ನಾವು ತೆಗೆಯದ ಕಾರಣಕ್ಕೋಸ್ಕರ ಇವತ್ತು ಗ್ರೌಂಡ್ ವಾಟರ್ ರೀಚಾರ್ಜು ಆಗ್ತಾ ಇಲ್ಲ. ಸಚಿವರು ಸ್ವಲ್ಪ ಈ ಸಿಲ್ಟ್ ತೆಗೆಯುವ ದೃಷ್ಟಿಯಲ್ಲೂ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟರೆ ಗ್ರೌಂಡ್ ವಾಟರ್ ರೀಚಾರ್ಜು ಆಗ್ತದೆ, ಬೋರ್ವೆಲ್ಗಳಿಗೆ ಸಫಿಷಿಯೆಂಟ್ ಆಗಿರ್ತಕ್ಕಂಥ ನೀರು ಲಭ್ಯತೆಯೂ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಬಾಲಕೃಷ್ಣ ಆಯ್ತು. ಗ್ರೌಂಡ್ ವಾಟರ್ ರೀಚಾರ್ಜ್ ಹೆಚ್ಚು ಮಾಡಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ, ಪಟ್ಟಣದೊಳಗೆ ಗ್ರಾಮದೊಳಗೆ ಕೆರೆಗಳು ಅದಾವೆ, ಕೆರೆಗಳು ತುಂಬಿಸುವಂಥ ಯೋಜನೆ ಮಾಡ್ಬೇಕು. ಓಕೆ. ಅದ್ರ ಬಾಜುಕನ ಲಿಫ್ಟ್ ಇರಿಗೇಷನ್ ಅದಾವೆ, ನಮ್ಮಲ್ಲಿ GLBC ಅದ. ಅದ್ರ ಮುಖಾಂತರ ಕೆರೆಗಳಿಗೆ ಕನೆಕ್ಷನ್ ಕೊಟ್ಟು ಅವು ಸದಾಕಾಲ ನೀರು ತುಂಬುವಂಥ ವ್ಯವಸ್ಥೆ ಆಗಬೇಕು. ಮತ್ತು ನೀರಾವರಿ ಟೈಮ್ದಾಗ ಕೆರೆಗೆ ನೀರು ಬಿಡಂಗಿಲ್ಲ ರೈತರು. ಈ ಮಳೆಗಾಲದ ಹೊತ್ತಿನಾಗ ಆ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೇಕು. ಯಾಕಂದ್ರೆ ಟಾಪ್ ಮ್ಯಾಗ ಕಿನಾಲ್ ಹಾಯಿ ಮುಂದೆ ಕೆರೆಗಳು ತುಂಬಂಗೆ ಇಲ್ಲ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕನ್ನುವಂಥದ್ದನ್ನು ತಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಣ್ಣ ನೀರಾವರಿ ಸಚಿವರು ಕರ್ನಾಟಕ ಅಂತರ್ಜಲ ಮತ್ತು ನಿರ್ವಹಣೆ ವಿನಿಯಮನ ಮತ್ತು ನಿಯಂತ್ರಣದ ಬಗ್ಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ, ಸ್ವಾಗತ ಮಾಡ್ತೇವೆ. ಅದರಲ್ಲಿ ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಹೊಸದೆಯಲ್ಲಿ ಇವರು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಮಾಹಿತಿನ ಮುಂದಿಟ್ಟಿದ್ದಾರೆ. ಇವತ್ತು ಅಂತರ್ಜಲಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಇವತ್ತು ಸಣ್ಣ ನೀರಾವರಿ ಇಲಾಖೆಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ಬೋದು, ಜಲಸಂಪನ್ಮೂಲ ಇಲಾಖೆಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ನೀರು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಶೇಖರಣೆ ಆಗ್ತದೆ. ಆ ಶೇಖರಣೆಯಾಗಿ ಬೇಸಿಗೆ ಕಾಲದಲ್ಲಿ ಅದು ಖಾಲಿಯಾದಂಥ ಸಂದರ್ಭದಲ್ಲಿ ಹೂಳನ್ನು ಕೆಲವು ಕಡೆ ತಾಂತ್ರಿಕವಾಗಿ ವಿರುದ್ಧವಾಗಿ, ಏಕೆಂದರೆ 3 ಅಡಿ ಹೂಳೆತ್ತಕ್ಕಂಥದ್ದನ್ನು
ಈ JCB ಇಟಾಚಿಗಳಲ್ಲಿ 10-12 ಅಡಿ ಆಳವಾಗಿ ಹೂಳೆತ್ತೋದ್ರಿಂದ ಆ ಮುಂದೆ ಬರುವಂಥ ಮಳೆಗಾಲದಲ್ಲಿ ನೀರು ಶೇಖರಣೆಯಾಗಿ ಆ ಬಂಡಿಂಗ್ ಕೆಳಗಡೆಯಿಂದ ಗ್ರೌಂಡಲ್ಲಿ ನೀರು ಹೋಗಿ ಮುಂದಿನ ಅಚ್ಚುಕಟ್ಟಿಗೆ ಹೋಗಿ ಸೀಪೇಜ್ ಆಗಿ ಅಲ್ಲೂ ಕೂಡ ಬೆಳೆ ಬೆಳೆದಲೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ. ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಇವತ್ತು ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿದಿರ್ಬೋದು, ಆ ಹೂಳೆತ್ತುವಂಥ ಒಂದು ವಿಚಾರದಲ್ಲಿ ಒಂದು ಶಿಸ್ತುಬದ್ಧವಾದಂಥ ಒಂದು ಕಾನೂನನ್ನ ಕಟ್ಟುನಿಟ್ಟಾಗಿ ತರಬೇಕು ಅಂತ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೇನೆ. ಈ ಒಂದು ಬಿಲ್ ಬಗ್ಗೆ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದೆ. ಸಿಮೆಂಟ್ ಮಾನ್ಯ ಸಭಾಧ್ಯಕ್ಷೆ, ಇದೇನು ಬಿಲ್ ತರಲಿಕ್ಕೆ ಕೊಟ್ಟು ಇದ್ದಾರೆ, ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಮಲೆನಾಡು ಭಾಗನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಏನಾಗಿದೆ, ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲ ಕಡೆಯಿಂದ ಹೆಚ್ಚು ಮಳೆ ಬರುತ್ತೆ, ಆದರೆ ಆ ಮಳೆ ನೀರು ಎಲ್ಲೂ ಕೂಡ ಶೇಖರಣೆ ಆಗಲ್ಲ. ಕೆರೆಗಳ ಅಭಿವೃದ್ಧಿಯಾಗಿ 10-20 ವರ್ಷಗಳಾಗಿದೆ. ಕೆರೆಗಳಲ್ಲಿ ಶಿಲ್ಡ್ ತುಂಬಿಕೊಂಡು ತೂಬುಗಳು ಒಡೆದೋಗಿ ಬರ್ತಕ್ಕಂಥ ನೀರು ಸಮೇತ ನಿಲ್ತಾ ಇಲ್ಲ. ನಾವು ಮಾನ್ಯ ಸಚಿವರಿಗೆ ಏನಂತ ಹೇಳಿದ್ರೆ, ಇದ್ರ ಜೊತೆಗೆ ಮಲೆನಾಡು ಭಾಗನ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಮ್ಮಲ್ಲೂ ಕೂಡ ನೀರು ನಿಂತು ಅಂತರ್ಜಲ ಅಭಿವೃದ್ಧಿ ಆಗಬೇಕು. ಯಾಕೆಂದ್ರೆ ಈ ಹೊಳೆಗಳೆಲ್ಲ ನಮ್ಮಲ್ಲಿ ಹುಡ್ತವೆ, ನಮ್ಮಲ್ಲಿ ಎಲ್ಲೂ ಕೂಡ ಡ್ಯಾಮ್ ಇಲ್ಲ. ಡ್ಯಾಮ್ ಇರ್ತಕ್ಕಂಥದ್ದು ಬಯಲುಸೀಮೆಯಲ್ಲಿ. ಸೊ ನಮ್ಮಲ್ಲಿ ಅಂತರ್ಜಲನೇ ಕುಸ್ತೋಗ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಮಲೆನಾಡು ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿ ಆದ್ರೆ 4 ವರ್ಷ ಬರಗಾಲ ಬಂದರೂ ಸಮೇತ ನೀರು ಸಿಗುತ್ತೆ, ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಅಂತರ್ಜಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೇವೆ ನಾವು. ಈ ಹಿಂದೆ ನಜೀರ್ ಸಾಬ್ ಅವರನ್ನು ನೆನಪು ಮಾಡ್ಕೊಳ್ಳೋವಂಥದ್ದು ಅಗತ್ಯ ಇದೆ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ನಜೀರ್ ಸಾಬ್ ಹೋಗಿ ನೀರು ಸಾಬ್ ಆಗಿದ್ದರು. ಈ ರೀತಿಯ ಬೋರ್ವೆಲ್ಗಳನ್ನು ವಿಶೇಷವಾದಂಥ ರೀತಿಯಲ್ಲಿ, ಯಾಕಂದರೆ ನಮ್ಮ ಶಿವಮೊಗ್ಗದೊಳಗಡೆ ತುಂಬ ಸಂಗತಿಗಳನ್ನು ಅವ್ರು ಮಾಡಿದ್ರು. ಆದರೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಸಮಸ್ಯೆ ಈಗ ಶುರು ಆಗಿರೋದು, ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಬೇಕಾದಂಥ ಸಂಗತಿಗಳು ಯೋಚನೆ ಮಾಡಿರುವಂಥದ್ದು ಸರಿ ಇದೆ, ಸ್ವಾಗತ. ಶಿವಮೊಗ್ಗದಲ್ಲಿ ನಗರ ವ್ಯಾಪ್ತಿಗೆ ಬರುವಂಥ ಜಿಲ್ಲಾ ಪಂಚಾಯಿತಿ ಕೆರೆಗಳ ಬಗ್ಗೆ ನಾನು ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೇನೆ. ತುಂಬ ದೊಡ್ಡ ದೊಡ್ಡ ಕೆರೆಗಳು ಇದೆ, ಸಣ್ಣ ಸಣ್ಣ ಕೆರೆಗಳು ಕೂಡ ಇದೆ. ಆ 75 ಕೆರೆಗಳನ್ನು ಯಾರು ಅದನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯವರು ಅವರೂ ನೋಡೋದಿಲ್ಲ. ಅದನ್ನು ಡೆವಲಪ್ ಮಾಡೋಕ್ಕೆ ನಾವು ಅವಕಾಶ ಕೊಡಿ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಗೆ ಅವಕಾಶ ಕೊಡದೇ ಇರೋ ಸ್ಥಿತಿ ಇದೆ, ಸೂಡಾಕ್ಕೂ ಕೂಡ ಅವಕಾಶ ಕೊಡದೇ ಇರೋ ಸ್ಥಿತಿ ಇದೆ. ಇದಕ್ಕೂ ಕೂಡ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕುವಂಥ ಕೆಲಸ ಯು ಡಿ ಸಚಿವರು ಇಲ್ಲೇ ಇದ್ದಾರೆ, ತಾವು ಇದ್ದೀರಾ. ಹಾಗಾಗಿ ಇಲ್ಲಿ ನೆನಪು ಮಾಡಿ ಆ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ದಯಮಾಡಿ ಕೆರೆಗಳಿಗೆ ಬೇಕಾಗಿರುವಂಥ ಒಂದು ಹೂಳೆತ್ತುವಂಥ ವ್ಯವಸ್ಥೆಗೆ ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ವ್ಯವಸ್ಥೆಗೆ ತಾವು ಶಕ್ತಿ ಕೊಡುವಂಥದ್ದು ಅಗತ್ಯ ಇದೆ. ಈ ಬಿಲ್ ಒಳಗಡೆ ಅವಕಾಶ ಇದೆ, ಜೋಡಿಸ್ಕೋಬೇಕು ಅಂತ ವಿನಂತಿ ನಾನು ಮಾಡ್ತೀನಿ. GT ಪಾಟೀಲ್ ಹ್ಯಾಂಡ್ ಓವರ್ ಮಾಡಿ ಅಂತ ನಮಗೆ ಕೇಳಿದ್ದಾರೆ. ಹ್ಯಾಂಡ್ ಓವರ್ ನಗರ ಪಾಲಿಕೆಯಲ್ಲಿ ಪತ್ರ ಬಂದಿದೆ, ಆದ್ರೆ ಮಾಡೋರು ಯಾರು ಮಾಡ್ಕೊಳ್ಳೋರು ಯಾರು ಅಂತ ಪ್ರಶ್ನೆ ಇದೆ. GT ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ತಂದಿರುವಂಥ ವಿಧೇಯಕಕ್ಕೆ ಬೆಂಬಲ ಸೂಚಿಸೋದ್ರ ಜೊತೆಗೆ ನಮ್ಮ ಭಾಗದೊಳಗೆ 100ರಿಂದ 150 ಅಡಿಗೆ ನೀರು ಸಿಗ್ತಿತ್ತು, ಈಗ 1000 ಅಡಿ ಹೋಗಿದೆ. ಆಮೇಲೆ ಪ್ರತಿಯೊಂದು ಊರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಲ್ಲಿ ಯಾವ ಕೆರೆಗಳಲ್ಲಿ ನೀರಿಲ್ಲ. ರೈತರ ಹೊಲದೊಳಗೆ ಸಹಿತ ಇದೇ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ, ಅವಕಾಶ ಇದ್ದರೆ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಪ್ರತಿಯೊಂದು ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಆಗಬೇಕು. ಇದರ ಜೊತೆಗೆ ಸಾರ್ವಜನಿಕ ಬೋರ್ ಇರ್ಬೋದು, ರೈತರ ಬೋರ್ ಇರ್ಬೋದು, ಆ ಬೋರ್ಗಳಿಗೆ ಪುನರ್ ನಿರ್ಮಾಣ ನೀರು ತುಂಬಿಸಲಿಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಸನ್ಮಾನ್ಯ ಸಚಿವರು ಈ ವಿಧೇಯಕದಲ್ಲಿ ಹಾಕ್ಕೊಳ್ಬೇಕಂತ ಒತ್ತಾಯ ಮಾಡ್ತೀನಿ. ಅಲಂ ಪ್ರಭು, ಮೈಕ್ ಆನ್ ಮಾಡಿ. ಗುಲ್ಬರ್ಗದಲ್ಲಿ ಕೆರೆ ಆದರೆ ಭಾಳ ಒಳ್ಳೆಯದು, ಯಾಕಂದರೆ ಕುಡಿಯುವ ನೀರಿನ ಸಮಸ್ಯೆ ಭಾಳ ಇದೆ. ಈಗಾಗಲೇ ಮಂತ್ರಿಗಳು ನಮ್ಗೆ ಸಹಾಯ ಮಾಡಿದ್ದಾರೆ ಒಂದು ಕೆರೆದ ಬಗ್ಗೆ. ಇನ್ನೂ 3 ಕೆರೆಗಳಾಗಬೇಕಾಗಿದೆ. ದಯಮಾಡಿ ಮತ್ತು ಅವರು ಬಂದು ಕೆರೆ ತುಂಬುವ ಕಾರ್ಯಕ್ರಮ ನಮ್ಮಲ್ಲಿ 4-5 ವರ್ಷಗಳ ಹಿಂದೆ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿದೆ. ಅಲ್ಲಿ ಬಿಲ್ ಬಗ್ಗೆ ಮಾತಾಡಿ. ಅವ್ರು ಬಂದು ನೋಡಿದ್ದಾರೆ ಕೆಲಸ, ಕೆರೆ ತುಂಬುವ ಕಾರ್ಯಕ್ರಮ ಕೆಲಸ ಆದರೆ ಬಿಲ್ ಬಿಟ್ಟು ಏನೋ ತಗೊಂಡು ಒಳ್ಳೆ ಬಿಲ್ ಇದೆ. ಇನ್ನೂ ಹೆಚ್ಚಿನ ಕೆರೆಗಳು ಮಾಡಲಿಕ್ಕೆ ಉತ್ತೇಜನ ಕೊಡಿ, ಅವ್ರಿಗೆಲ್ಲರೂ ಸಹಾಯ ಮಾಡಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ಅಂತರ್ಜಲ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ನಿಯಮವನ್ನೇನು ತಂದಿದ್ದಾರೆ ಅದು ಸ್ವಾಗತ ಮಾಡ್ತೀವಿ. ಬಯಲುಸೀಮೆ, ಮಲೆನಾಡು ಬಯಲುಸೀಮೆನಲ್ಲಿ ಆಕಸ್ಮಿಕವಾಗಿ ಮಳೆ ಬರುತ್ತೆ. ಆ ಬಂದಂಥ ಮಳೆಯ ನೀರನ್ನು ಶೇಖರಣೆ ಮಾಡ್ಕೊಂಡು ಹೋದರೆ ನಮ್ಮದು ಅಂತರ್ಜಲ ಇರೋದಿಲ್ಲ. ಅದಕ್ಕೋಸ್ಕರ ಕೆರೆಗಳನ್ನು ಆಳ ಮಾಡಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಎಲ್ಲ ತಟ್ಟೆ ಕೆರೆ ಬಿದ್ದೋಗಿದೆ, ಮಣ್ಣು ಹೂಳು ಬಂದು ಎಲ್ಲ ಕೆರೆಗಳು ಅಭಿವೃದ್ಧಿ ಆಗಬೇಕು. ಮತ್ತೊಂದು ಕಡೆ
ಚೆಕ್ ಡ್ಯಾಮ್ಸ್ ಆಗಬೇಕು. ಕೆರೆಗಳಿಗಿಂತ ಹಳ್ಳದ ಸೋಲೇನಿದೆ ಆ ಸೋಲ್ಗಳಿಗೆ ಉದ್ದಕ್ಕೂ ಅಲ್ಲಲ್ಲೇ 200 ಅಡಿ 300 ಅಡಿಗೆ ಒಂದೊಂದು ಚೆಕ್ ಡ್ಯಾಮ್ ಕಟ್ಸಿದ್ರೆ ಬಂದಂಥ ನೀರು ಸಮುದ್ರ ಸೇರೋದು ತಪ್ಪುತ್ತೆ, ನದಿ ಸೇರೋದು ತಪ್ಪುತ್ತೆ, ಅಂತರ್ಜಲ ನಮ್ಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಾನು ಒಂದೇ ಒಂದು ಗುಡ್ಡದಲ್ಲಿ ಮಾಡಿಸಿದ್ದೆ ಆ ಕೆಲಸನ. ಇವತ್ತು 70 ಅಡಿ 100 ಅಡಿಗೆ ನೀರು ಸಿಗ್ತಾ ಇದೆ. ಆ ಕೆಲಸನ ಮಾಡೋದಕ್ಕೆ ಇದರಲ್ಲಿ ನಮ್ಮ ಅವರೇ ಸಹಾಯ ಮಾಡಿದ್ರು. ನಮ್ಮ ಈ ಸಣ್ಣ ನೀರಾವರಿ ಸಚಿವರೇ ಸಹಾಯ ಮಾಡಿಕೊಟ್ಟು ಒಂದು 60-70 ಚೆಕ್ ಡ್ಯಾಮ್ ಹಾಕಿಕೊಟ್ಟಿದ್ರು. ಅವೆಲ್ಲ ಕಟ್ಸೋವತ್ತಿಗೆ ಈಗ ಎಲ್ಲ ನೀರು ತುಂಬುತ್ತೆ. ಆಕಸ್ಮಿಕವಾಗಿ ಮಳೆ ಬರುತ್ತೆ, ಹರಿದು ಹೋಗುತ್ತೆ, ಎಲ್ಲ ಸಮುದ್ರ ಸೇರುತ್ತೆ ಹಳ್ಳದಿಂದ. ಅದು ಹೋಗದಂಗೆ ತಡೆಗಟ್ಟದೆ ಬಯಲುಸೀಮೆ ಕೆಲಸ. ಆ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಸಚಿವರು ಅವ್ರಿಗೆ ಹೇಳ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಅಂತರ್ಜಲ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾನ್ಯ ಸಣ್ಣ ನೀರಾವರಿ ಸಚಿವರು ತಂದಿರುವಂಥ ಬಿಲ್ ಬಗ್ಗೆ ಇದು ತುಂಬ ಚೆನ್ನಾಗಿದೆ. ಈ ಕಾನೂನು ಆಗಬೇಕು, ಇದನ್ನು ಅಳವಡಿಸ್ಬೇಕು. ಆದರೆ ನಮ್ಮ ಅಸೆಂಬ್ಲಿಲಿ ನಾವು ಬರ್ತೇವೆ, ಕಾನೂನುಗಳು ಮಾಡ್ತೇವೆ. ಇದು ತುಂಬ ರೈತರಿಗೆ ಇಂಪಾರ್ಟೆಂಟ್ ಇರುವಂಥದ್ದು. ಆದರೆ ಈ ಪೇಪರ್ ಮೇಲೆ ಇರ್ತವೆ. ಆದರೆ ಇದು ಪೇಪರ್ ಮೇಲೆ ಇರಬಾರ್ದು, ಎಕ್ಸಿಕ್ಯೂಷನ್ ಆಗಬೇಕು. ಓಕೆ ರಾಮಮೂರ್ತಿ, ಕಾನೂನು ಇದೆ ಅದು ಎಕ್ಸಿಕ್ಯೂಷನ್ ಆದರೆ ರೈತರಿಗೆ ಅನುಕೂಲ ಆಗುತ್ತೆ. ಓಕೆ ಮಾನ್ಯ ಅಧ್ಯಕ್ಷರೇ, ಒಳ್ಳೆಯ ಒಂದು ಬಿಲ್ ಇದು. ಆಯ್ತು, ಮುಂದಕ್ಕೆ ಹೋಗಿ. ಆದರೆ ಒಂದು ವಿಷಯ ತಗೊಂಡ ಸಣ್ಣ ಒಂದು ವಿಷಯ ಹೇಳಬೇಕು ಅಂದರೆ, ಇವತ್ತು ಕೇಂದ್ರ ಅಂತರ್ಜಲ ಮಂಡಳಿ ಕೇಂದ್ರ ಆನ್ಯುವಲ್ ಗ್ರೌಂಡ್ ರಿಪೋರ್ಟ್ ಒಂದು ಬಂದಿದೆ. 25 ಫೆಬ್ರವರಿ 2025 ಇಸ್ವಿ, ಈ ಒಂದು ತಿಂಗಳಿಂದ 4 ತಿಂಗಳಿಂದ ಅಂತರ್ಜಲ ನಿರ್ದೇಶನಾಲಯ ಅಲ್ಲಿಂದ ಪ್ರಧಾನ ಮುಖ್ಯ ಅಭಿಯಂತರರಿಗೆ ಒಂದು ರಿಪೋರ್ಟ್ ಬಂದಿದೆ. ಇದರಲ್ಲಿ ಆನ್ಯುವಲ್ ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟಲ್ಲಿ ಇವತ್ತು ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತರ್ಜಲ ಸಮಸ್ಯೆಗಳಾಗಿದೆ, ಈ ಒಂದು ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇವತ್ತು ಅನೇಕ ಜಾರಿಗೆ ತಗೊಂಬರ್ತಿದ್ದಾರೆ. ಕರ್ನಾಟಕದ ಬಹುತೇಕ ಕಡೆ ಗ್ರೌಂಡ್ ವಾಟರ್ ನೆಟ್ರಿಕ್ಕು ಮತ್ತು ಫ್ಲೋರೈಡ್ ಜಾಸ್ತಿ ಆಗಿದೆ. ಇತ್ತೀಚೆಗೆ ರಾಜಸ್ಥಾನ, ತಮಿಳುನಾಡು ಮತ್ತು ಕರ್ನಾಟಕ 40% ವಾಟರ್ ಅಂತರ್ಜಲ ಕಲುಷಿತಗೊಂಡಿದೆ ಅಂತ ಅಂದ್ಬಿಟ್ಟು ಆನ್ಯುವಲ್ ರಿಪೋರ್ಟಲ್ಲಿ ಇದೆ. ಇದ್ರ ಬಗ್ಗೆ ದಯಮಾಡಿ ಸುಮಾರು ಜಿಲ್ಲೆಗಳಲ್ಲಿ ನೋಡಿ, 28 ಜಿಲ್ಲೆಗಳಲ್ಲಿ ನೈಟ್ರೇಟು, 19 ಜಿಲ್ಲೆಗಳಲ್ಲಿ ಫ್ಲೋರೈಡ್ ಜಾಸ್ತಿ ಆಗಿದೆ. ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ಚಿಕ್ಕಬಳ್ಳಾಪುರ, ಗದಗ, ಚಿತ್ರದುರ್ಗ ಹಾಗೆ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಫ್ಲೋರೈಡ್ಗಳು ಜಾಸ್ತಿ ಆಗಿದೆ. ಸುಮಾರು ಕಡೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೀರಿನಲ್ಲಿ ನೈಟ್ರೇಟ್ ಹೆಚ್ಚಾದರೆ ಅಲರ್ಜಿ, ಜ್ವರದಂತಹ ಕಾಯಿಲೆಗಳು ಬರುತ್ತದೆ, ಶಿಶುಗಳಿಗೆ ಬ್ಲೂ ಬೇಬಿ ಸಿಂಡ್ರೋಮ್ ಕಾಡುತ್ತದೆ, ಮತ್ತು ಹಲ್ಲಿಗೆ ಸಮಸ್ಯೆಗಳು ಬರುತ್ತೆ, ಅಲರ್ಜಿ ಆಗುತ್ತೆ ಅಂತ ಅನೇಕ ರಿಪೋರ್ಟ್ಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ. ದಯಮಾಡಿ ಮಾನ್ಯ ಸಚಿವರು ಇದ್ರ ಬಗ್ಗೆ ತಗೊಂಡು ಇವತ್ತು ಅಂತರ್ಜಲ ಬೆಂಗಳೂರು ಮಹಾನಗರದಲ್ಲಿ 1300 ಅಡಿ 1500 ಅಡಿ ಬೋರ್ವೆಲ್ ಹಾಕ್ಬಿಟ್ರು ಕೂಡ ಸರಿಯಾಗಿ 1 ಇಂಚು ನೀರು ಸಿಗ್ತಿಲ್ಲ. ಬೆಂಗಳೂರು ಗ್ರಾಮಾಂತರ ನೀರು ಸಿಗ್ತಿಲ್ಲ. ದಯಮಾಡಿ ಇದಕ್ಕೆ ಒಂದು ಸಿಸ್ಟಮ್ ತೊಗೊಂಡ್ಬರ್ಬೇಕು. ಯಾಕೆಂದರೆ 20-30 ಸೈಟ್ಗೆ ಬೋರ್ ಹಾಕ್ತಾರೆ, 40-50 ಸೈಟ್ಗೆ ಬೋರ್ ಹಾಕ್ತಾರೆ. ಎಲ್ಲಿ ನೋಡಿದ್ರು ಬೋರ್ವೆಲ್ಗಳು ಆಗ್ತಾ ಇದೆ, ಕಲುಷಿತಗೊಳ್ತಾ ಇದೆ. ಇದ್ರ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಾವು ಹೇಳ್ದಂಗೆ ಬರೀ ಬೋರ್ವೆಲ್ಗಳು, ಗಾಡಿಗಳು, ವ್ಯಾಪಾರಗಳು, ವಾಣಿಜ್ಯಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಕಡಿವಾಣ ಹಾಕಬೇಕು. ಈ ರಿಪೋರ್ಟ್ ಬಗ್ಗೆ ನೋಡಿಕೊಂಡು ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಸಚಿವರು ಮಾತನಾಡಿರತಕ್ಕಂಥದ್ದು ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಬೇಕೆಂಬ ಉದ್ದೇಶಕ್ಕಾಗಿ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಎವ್ರಿ 5 ಇಯರ್ಸ್ ಒಂದ್ಸಲ ಇಡೀ ರಾಷ್ಟ್ರದಲ್ಲಿ ಈ ಗ್ರೌಂಡ್ ವಾಟರ್ ಪರಿಸ್ಥಿತಿನ ಅಧ್ಯಯನ ಮಾಡಿ 5 ಇಯರ್ಸ್ ಒಂದ್ಸಲ ನಮ್ಮ ಎಲ್ಲ ರಾಜ್ಯಗಳಿಗೆ ಅದು ಮಾರ್ಗದರ್ಶನ ಕೊಡ್ತಾರೆ. ಈಗ ಹೋದ 5 ವರ್ಷದಲ್ಲಿ 7 ರಾಜ್ಯಗಳಲ್ಲಿ ಭಾಳ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಅಂತೇಳಿ, ಅದರಲ್ಲಿ ಕರ್ನಾಟಕ ಸಹಿತ ಹೊಂದಿದೆ ಅಂತೇಳಿ ಇವತ್ತು ಮಾಹಿತಿ ನಮಗೆ ಸಿಕ್ಕಿದೆ. ಸುಮಾರು ನಮ್ಮ ರಾಜ್ಯದಲ್ಲಿ 37 ಲಕ್ಷ ಬೋರ್ವೆಲ್ಸ್ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ, 37 lakhs. ಇದು ನಮಗೆ ಲೆಕ್ಕ ಸಿಕ್ಕಿರ್ತಕ್ಕಂಥದ್ದು. ಅನ್ಅಫಿಷಿಯಲ್ ಎಷ್ಟಿದಾವೆ ಗೊತ್ತಿಲ್ಲ. ಹಾಗಾಗಿ ಈಗ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕಡೆ ಈ ಗ್ರೌಂಡ್ ವಾಟರ್ ಪರಿಸ್ಥಿತಿ ಭಾಳ ತೊಂದರೆ ಇದೆ. ಹಾಗಾಗಿ ಹಿಂದಕ್ಕೆ 5 ವರ್ಷ ಹಿಂದೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂದು
ಅಟಲ್ ಭೂಜಲ್ ಯೋಜನೆಯಲ್ಲಿ 1,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟು 1199 ಪಂಚಾಯತಿಗಳಲ್ಲಿ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಅದು ಈ ವರ್ಷದಲ್ಲೇ 5 ವರ್ಷ ಸ್ಕೀಮ್ ಮುಗಿತಾ ಇದೆ. ಮತ್ತು ನಾವು ಈಗ ಹೊಸದಾಗಿ ಸರ್ವೆ ಮಾಡಿದರೆ 525 ಪಂಚಾಯತಿಗಳಲ್ಲಿ ವಾಟರ್ ಭಾಳಷ್ಟು ಕಡಿಮೆ ಆಗಿದೆ ಅಂತೇಳಿ ಇವತ್ತು ನಮಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿದ ನಂತರ ಆ 525 ಪಂಚಾಯತಿಗಳಲ್ಲಿ ಎಲ್ಲಿ ವಾಟರ್ ಭಾಳ ಡೀಪ್ಲೇಟ್ ಆಗಿದೋ ಆ ಪ್ರದೇಶಗಳಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಸ್ಕೀಮ್ ಪ್ರಯತ್ನ ಮಾಡ್ತಾಯಿದ್ವಿ. ಬರುವಂಥ ದಿನಗಳಲ್ಲಿ ಪ್ರತಿನಿತ್ಯ ನಾವು ಥ್ರೂಔಟ್ ದಿ ಸ್ಟೇಟ್ನಲ್ಲಿ ವಾಟರ್ ಲೆವೆಲ್ಸ್ ಎಲ್ಲ ನಮಗೆ ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ಆ ದಿಶೆಯಲ್ಲಿ ಯಾವ್ಯಾವ ಪಂಚಾಯತಿಗಳಲ್ಲಿ ವಾಟರ್ ಡಿಪ್ಲೀಟ್ ಆಗ್ತಾಯಿದೋ ಅಲ್ಲಿ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಸ್ಕೀಮ್ಗಳು ತಂದು ಎಲ್ಲರ ಸಹಕಾರದೊಂದಿಗೆ ನಾವು ಈಗಾಗಲೇ ಬ್ರಿಡ್ಜ್ ಕಮ್ ಬ್ಯಾರೇಜಸ್ಸು, ವಾಟರ್ ಸೆಟ್ ಪ್ರೋಗ್ರಾಮ್ನಲ್ಲಿ ಅನೇಕ ಸ್ಕೀಮ್ಗಳು ಇವತ್ತು ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಈ ವರ್ಷ ಮತ್ತು ಲಾಸ್ಟ್ ಇಯರ್ದಲ್ಲಿ ಸಹಿತ ನಾವು ಸಾಕಷ್ಟು ಚೆಕ್ ಡ್ಯಾಮ್ಸ್ ಕಟ್ತಕ್ಕಂಥದ್ದು, ಕಿಂಡಿಗಳು ಕಟ್ತಕ್ಕಂಥದ್ದು, BCBಗಳು ಅನೇಕ ರೀತಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ನಡೀತಾ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಸಹಿತ ಹೆಚ್ಚಿನ ರೀತಿಯಲ್ಲಿ ನಾವು ಟ್ಯಾಂಕ್ಗಳು ಫಿಲ್ಅಪ್ ಮಾಡ್ತಕ್ಕಂಥ ಪ್ರಯತ್ನ, ಟ್ಯಾಂಕ್ ಫಿಲ್ಲಿಂಗಿಗೆಲ್ಲ ಕಾವೇರಿ, ಕೃಷ್ಣ, ತುಂಗಭದ್ರಾ ಎಲ್ಲ ನದಿಗಳ ಮುಖಾಂತರ ಇರ್ತಕ್ಕಂಥ ಎಲ್ಲೆಲ್ಲಿ ವಾಟರ್ ಅವೈಲೇಬಲ್ ಇದೋ ಟ್ಯಾಂಕ್ ಫಿಲ್ಲಿಂಗ್ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹಿತ ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಸಮತೋಲನ ಕಾಪಾಡಲಿಕ್ಕೆ ನಮ್ಮ ಪ್ರಯತ್ನ ಎಲ್ಲ ಮುಂದುವರಿತಾ ಇದೆ. ಆದರೆ ಈ ಬಿಲ್ ತಂದಿರ್ತಕ್ಕಂಥದ್ದು ಈಗಾಗಲೇ ರಾಮಮೂರ್ತಿ ಅವರು ಹೇಳಿದರು, ಹೆಚ್ಚು ವಾಟರ್ ಯಾರು ಯೂಸ್ ಮಾಡ್ತಾಯಿದ್ರು, ಈ ಮಿನರಲ್ನವರು ಬಲ್ಕ್ ವಾಟರ್ ಹೆಚ್ಚು ಯೂಸ್ ಮಾಡ್ತಿರ್ತಾರೆ, ಅವರಿಗೆ ನಾವು ಲಿಮಿಟೇಷನ್ ಮಾಡಿದ್ವಿ. ಎಷ್ಟು ಅಂಥೇಳಿ ಇದನ್ನು 15 ರಾಜ್ಯಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಜಲಶಕ್ತಿ ಮಿನಿಸ್ಟರ್ ಆಫ್ ಜಲಶಕ್ತಿನವರು ಈಗಾಗಲೇ ಅವರು ಗೈಡ್ಲೈನ್ಸ್ ಕಳಿಸಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ 15 ರಾಜ್ಯಗಳಲ್ಲಿ ಈ ರೀತಿ ಮಾಡ್ತಾರೆ. ಅಲ್ಲಿ ಅವರು ಆಗ್ತಕ್ಕಂಥ ಪೆನಾಲ್ಟಿನ ಸಹಿತ ನಾವು ನೋಡಿದ್ವಿ. ಅದನ್ನೆಲ್ಲ ಕಡಿಮೆ ಮಾಡಿ ಕರ್ನಾಟಕದಲ್ಲಿ 25,000 ಲೀಟರ್ಸ್ವರೆಗೂ ನಾವು ಫ್ರೀ ಮಾಡಿದ್ವಿ. ಅಲ್ಲಿಂದ 25,000 2 lakhs ಲೀಟರ್ಸ್ವರೆಗೂ ಅವ್ರಿಗೆ ₹1 ಚಾರ್ಜ್ ಮಾಡ್ತಾಯಿದ್ವಿ. 2 lakhs ಲೀಟರ್ಲಿಂದ ಅಬಾವ್ ಆಗೋರಿಗೆ ₹2 ಚಾರ್ಜ್ ಮಾಡ್ತೀವಿ. ಯಾರು ಬಲ್ಕ್ ವಾಟರ್ ಯೂಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಅನುಭವಿಸಿ ಅವರು ತಗೊಳ್ಳೇಬೇಕಾಗುತ್ತೆ. ಅನುಭವಿಸಿ ತಗೊಳ್ಳೋದು ಅವ್ರ ಮೇಲೆ ಪೆನಾಲ್ಟಿ ಹಾಕ್ತಕ್ಕಂಥದ್ದು. ಅವರು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಪೆನಾಲ್ಟಿ ಮಾಡ್ತಕ್ಕಂಥದ್ದು. ಈ ರೀತಿಯಾದಂಥ ಒಂದು 2-3 ಅವ್ರಿಗೆ ಕಂಟ್ರೋಲ್ ಮಾಡಬೇಕಂತ ಉದ್ದೇಶದಿಂದ. ಮಾನ್ಯ ಅಧ್ಯಕ್ಷರೇ, ಚೆಕ್ ಡ್ಯಾಮ್ ಬಗ್ಗೆ ಮಾನ್ಯ ಸಚಿವರು ಹೇಳಿದರು. ಚೆಕ್ ಡ್ಯಾಮ್ಗಳನ್ನು ಅಕೌಂಟಬಿಲಿಟಿ ಮಾಡ್ರಿ. ಹಿಂದಕ್ಕೆ ಈ 10 ವರ್ಷದಾಗ ಒಂದೊಂದು ವಿಧಾನಸಭಾ ಕ್ಷೇತ್ರದಾಗ ಒಂದು ತಾಲೂಕಿನಾಗ ಎಷ್ಟು ಚೆಕ್ ಡ್ಯಾಮ್ ಕಟ್ಟಿರಿ, ಚೆಕ್ ಡ್ಯಾಮ್ ಕಟ್ಟಿದ್ದರೊಳಗೆ ಇಲ್ಲಾರ್ದಂಗ ಅದನ್ನ ಅಕೌಂಟ್ ಮಾಡ್ರಿ, ಕ್ರಮ ತಗೊಳ್ರಿ. ಮತ್ತೆ ಯಾಕೆ ಹೇಳ್ತೀರಿ? ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 6ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 6ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನು ಅಂಗೀಕರಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.